ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. ಲಿಟ್ಲ್ ಹಾರ್ಟ್ ಶಾಲಾ ಮಕ್ಕಳಿಂದ ಬೃಹತ್ ಜಾತ್ರಾ. ಪ್ಲಾಸ್ಟಿಕ್ ನಿಷೇಧಿಸಿ ಪರಿಸರ ಉಳಿಸಿ ಎಂಬ ಘೋಷಣೆ ಮೊಳಗಿಸಿದ ವಿದ್ಯಾರ್ಥಿಗಳು. ಗಂಗಾವತಿ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನದ ಅಂಗವಾಗಿ ಲಿಟ್ಲ್ ಹಾರ್ಟ್ ಶಾಲೆಯ ವತಿಯಿಂದ ಪ್ಲಾಸ್ಟಿಕ್ ನಿಷೇಧಿಸಿ ಪರಿಸರ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಬೃಹತ್ ಜಾಗೃತಿ ಜಾಥಾವನ್ನು ಶುಕ್ರವಾರ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ, ಪರಿಸರ ಸಂರಕ್ಷಣೆ ಹಾಗೂ ನೆಲ, ಜಲ ಮತ್ತು ಭೂಮಿಯ ಫಲವತ್ತತೆಯನ್ನ ಕಾಪಾಡಲು ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ತ್ಯಜಿಸುವುದು ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದರು. ಪ್ಲಾಸ್ಟಿಕ್ ಹಲವು ರಾಸಾಯನಿಕಗಳ ಸಂಯೋಜನೆಯಿಂದ ತಯಾರಾಗಿರುವುದರಿಂದ ಅದನ್ನ ಭೂಮಿಯಲ್ಲಿ ಹೂತರೂ ಸುಲಭವಾಗಿ ಕರಗುವುದಿಲ್ಲ. ಇದರಿಂದ ಮಣ್ಣಿನ ಗುಣಮಟ್ಟ ಹಾಳಾಗುವುದಲ್ಲದೆ ಆಹಾರದೊಂದಿಗೆ ಪ್ಲಾಸ್ಟಿಕ್ ಸೇವಿಸುವ ಜಾನುವಾರುಗಳ ಜೀವಕ್ಕೂ ಅಪಾಯ ಉಂಟಾಗುತ್ತದೆ. ಇಂತಹ ದುಷ್ಪರಿಣಾಮಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಶಾಲಾ ವಿದ್ಯಾರ್ಥಿಗಳ ಮೂಲಕ ಕುಟುಂಬದಿಂದ ಸಮಾಜದವರೆಗೆ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬಟ್ಟೆಯ ಬ್ಯಾಗ್ ತಯಾರಿಕೆ ಹಾಗೂ ಪರಿಸರ ಸಂರಕ್ಷಣೆಯ ಸಂದೇಶ ಸಾರುವ ಚಿತ್ರಕಲೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ 6ನೇ ತರಗತಿಯಿಂದ 9ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ಬಟ್ಟೆಯ ಬ್ಯಾಗ್ಗಳ ಮೇಲೆ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣದ ಸಂದೇಶಗಳನ್ನು ಚಿತ್ರಿಸಿ ಜಾಥಾದಲ್ಲಿ ಪ್ರದರ್ಶಿಸಿದರು. ಪರಿಸರ ಜಾಗೃತಿ ಮೂಡಿಸುವ ನೃತ್ಯ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆಯಿತು.
9ನೇ ಕ್ಲಾಸ್ನ ಮಕ್ಕಳಿಗೆ ನಾವು ಪ್ಲಾಸ್ಟಿಕ್ ಬ್ಯಾಗನ್ನು ಅವಾಯ್ಡ್ ಮಾಡೋ ಸಲುವಾಗಿ ಒಂದು ಕಾಂಪಿಟೇಷನನ್ನು ಮಾಡಿದ್ದೀವಿ. ಮನೆಯಲ್ಲಿ ಕ್ಲಾತ್ ಬ್ಯಾಗ್ ಹೊರ್ಕೊಂಡು ಬಂದು ಅದ್ರ ಮೇಲೆ ಪೇಂಟ್ ಮಾಡಬೇಕು. ಅದನ್ನು ತುಂಬ ಸುಮಾರು ಒಂದು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಅದ್ಭುತವಾಗಿ ಡ್ರಾಯಿಂಗ್ ಮಾಡಿದ್ದಾರೆ. ಅದರಲ್ಲಿ ಕೂಡ ನಾವು 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್ ಅವರಿಗೆ ಪ್ರತಿ ವಿದ್ಯಾರ್ಥಿಗೂ ಅಂದರೆ ಪ್ರತಿ ವಿಭಾಗದಲ್ಲಿ 3 ಪ್ರೈಜ್ಗಳನ್ನು ನಾವು ತಗೊಂಡಿದ್ದೀವಿ. ಆ 3 ಪ್ರೈಜ್ಗಳನ್ನು ಕೂಡ ಇವತ್ತು ಶಾಲೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಇದರಿಂದ ಮಕ್ಕಳಿಗೆ ಕ್ಲಾತ್ ಬ್ಯಾಗನ್ನು ತಗೊಂಡು ಬರೋದಕ್ಕೆ ಉಪಯೋಗ ಆಗಬೇಕು. ಅವ್ರ ಚಾಕ್ಲೇಟ್ಸ್ ತಿನ್ನೋದ್ರ ಪ್ಲಾಸ್ಟಿಕಲ್ಲಿ ಎಲ್ಲಿ ಎಸಿಬಾರ್ದು ಅಂತಕ್ಕಂಥದ್ದನ್ನು ನಾವು ಮನವಿಯನ್ನು ಮಾಡಿದ್ದೀವಿ. ದಯವಿಟ್ಟು ಮಕ್ಕಳೆಲ್ಲ ನೀವು ಬದಲಾವಣೆ ಆದರೆ ಈ ಸಮಾಜವನ್ನು ಬದಲಾವಣೆ ಮಾಡ್ಬೋದು ಅಂತ ಹೇಳೋದು. ಯೂಸ್ ಮಾಡಬಾರ್ದು. ನಿಮ್ಮ ಪೇರೆಂಟ್ಸ್ ಏನಾದರೂ ಶಾಪಲ್ಲಿ ಏನಾದರೂ ತೊಗೊಂಡು ಬರಬೇಕು ಹಾಗೆ ಅಂತ ಹೇಳಿದ್ರೆ ದಯವಿಟ್ಟು ಮನೆಯಲ್ಲಿ ಇರ್ತಕ್ಕಂಥ ಒಂದು ಕ್ಲಾತ್ ಬ್ಯಾಗನ್ನು ತೊಗೊಂಡು ಹೋಗಬೇಕು. ಆ ಕ್ಲಾತ್ ಬ್ಯಾಗಲ್ಲೇ ನೀವು ಮಕ್ಕಳನ್ನು ಪರ್ಚೇಸ್ ಮಾಡಬೇಕು. ಈವನ್ ಶಾಪ್ಕೀಪರ್ ಕೂಡ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟಾಗ ಅದನ್ನು ತಿರಸ್ಕಾರ ಮಾಡಬೇಕು. ಇವತ್ತು ಬೆಳಗ್ಗೆ ನೀವು ಶಾಲೆಯಲ್ಲಿ ಪ್ಲಂಚ್ ಮಾಡಿ ಓದ್ ತೊಗೊಂಡಿದ್ದೀರಾ, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡಲ್ಲ ನಾವು ಇನ್ನು ಮುಂದೆ ಅಂತ. ಅದೇ ರೀತಿಯಾಗಿ ನಿಮ್ಮ ಬರ್ಡೇಸ್ಗೂ ಕೂಡ ನೀವು ಚಾಕ್ಲೇಟ್ಸ್ ತರಬಾರ್ದು. I said, you should not bring chocolates on your birthdays. ಆ ದಿವಸ ನೀವು ನಿಮ್ಮ ನೆನಪಿಗಾಗಿ, ನಿಮ್ಮ ಬರ್ಡೇ ನೆನಪಿಗಾಗಿ ಒಂದು ಪ್ಲಾಂಟ್ ಕೊಟ್ಟರೆ ಆ ಪ್ಲಾಂಟನ್ನು ನಾವು ಎಲ್ಲ ಬೆಳೆಸೋದಕ್ಕೆ ಪ್ರಯತ್ನ ಮಾಡೋಣ. ಆ ರೀತಿಯಾಗಿ ಎನ್ವೈರ್ಮೆಂಟನ್ನು ನಾವು ಪ್ರೊಟೆಕ್ಷನ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಅಟ್ಲೀಸ್ಟ್ ಮನೆ ಗೆದ್ದು ಮಾರು ಗೆಲ್ಲಬೇಕಂತೆ. ಮೊದಲು ನಾವು ಗೆಲ್ಲಬೇಕು, ನಮ್ಮ ಮನೆ ಗೆಲ್ಲಬೇಕು. ಅಂದರೆ ಮೊದಲು ನಮ್ಮಲ್ಲಿ ಬದಲಾವಣೆಗಳನ್ನು ನಾವು ನೋಡಿದರೆ ಸಮಾಜವನ್ನು ತಿದ್ದೋದಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಈ ಸಮಾಜವನ್ನು ತಿದ್ದೋದಕ್ಕೆ ನಿಮ್ಮ ಒಂದು ಅಳಿಲು ಸೇವೆ ಮಾಡಬೇಕಂತ ಹೇಳಿದ್ರೆ ನೀವು ಯಾರು ಪ್ಲಾಸ್ಟಿಕ್ ಬ್ಯಾಗ್ಸನ್ನು ಯೂಸ್ ಮಾಡಬಾರ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಲಿಟ್ಲ್ ಹಾರ್ಟ್ಸ್ ಶಾಲೆ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಜಾಥಾದಲ್ಲಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಿ ದೇವರಾಜ್ ಸರ್ ಅವರು, ಶಂಕರ್ ಪಾಟೀಲ್ ಸರ್ ಅವರೆಲ್ಲ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಈ ಒಂದು ಸಾಮಾಜಿಕ ಕಳಕಳಿಯನ್ನು ಬಿಂಬಿಸ್ತಕ್ಕಂಥ ಈ ಒಂದು ಕಾರ್ಯದಲ್ಲಿ ನಮಗೆ ತೊಡಗಿಸ್ಕೊಂಡಿರೋದಕ್ಕಾಗಿ ಲಿಟ್ಲ್ ಹಾರ್ಟ್ಸ್ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಕುರಿತು ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್ ಸರ್ ಒಂದು 2 ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಟು ದ ಯಂಗ್ ಮೈಂಡ್ಸ್ ಆಫ್ ಅವರ್ ನೇಷನ್. ಇಲ್ಲಿ ಉಪಸ್ಥಿತ ಲಿಟಲ್ ಹಾರ್ಟ್ ಸ್ಕೂಲ್ ಎಲ್ಲ ಅಸೋಸಿಯೇಷನ್ಗೆ ಮೊದಲು ಧನ್ಯವಾದಗಳನ್ನು ಹೇಳಬೇಕಂತ ಇಷ್ಟಪಡ್ತೀನಿ. ಯಾಕಂದರೆ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾನ್ ಡೇ ಅನ್ನು ಅವರು ಸ್ಕೂಲ್ ಮೂಲಕ ಆಚರಿಸಿರೋದು ಎಂಥ ಒಂದು ಒಳ್ಳೆಯ ವಿಚಾರ. ಅಂದರೆ ಈಗ ಹೆಂಗೆ ಬಂದಿದೆ ಪರಿಸ್ಥಿತಿ ಅಂದರೆ ನಾವು ಹುಡುಗರಿಗೆ ಹೇಳ್ಬೇಕು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ. ಈಗ ಹುಡುಗರು ನಮಗೆ ತಿಳಿಸಿದ್ದಾರೆ ಪ್ಲಾಸ್ಟಿಕ್ ಎಷ್ಟು ದುರುಪಯೋಗ ಪಡೆದುತ್ತೆ ನಮ್ಮ ಅರ್ಥನಂತ, ನಮ್ಮ ಭೂಮಿಯನ್ನಂತ. ಅವರೆಲ್ಲ ನಮಗೆ ತಿಳಿಸ್ತಿದ್ದಾರೆ ಅಂದರೆ ಇದನ್ನ ನಾವು ಭಾಳ ಸೀರಿಯಸ್ ಆಗಿ ನಾವು ನೋಟ್ ಮಾಡಬೇಕಾಗತ್ತೆ. ಅದೇ ಪ್ರಕಾರ ನಾವೆಲ್ಲ ಮೂವೀಸ್ನಲ್ಲಿ ಸೂಪರ್ ಹೀರೋಸ್ ನೋಡ್ತಿದ್ವಿ, ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಇವರೇ ನಮ್ಮ ಸೂಪರ್ ಹೀರೋಸ್. ವಂಡರ್ಫುಲ್, ತುಂಬ ಚೆನ್ನಾಗಿ ಅವರು ಅದು ಒಂದು ಆ್ಯಂಟಿ ಪ್ಲಾಸ್ಟಿಕ್ ಬ್ಯಾನ್ ಡೇಯನ್ನು ಆಚರಿಸ್ತಿದ್ದಾರೆ. ಇವರೆಲ್ಲ ನಮ್ಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ನಾವು ಇದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ನಾವು ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ರೂ ಗ್ಲೋಬಲಿ ಭಾಳಷ್ಟು ಅದು ವ್ಯತ್ಯಾಸ ಆಗುತ್ತೆ. ನಮ್ಮ ಮುಂದೆ ಬರೋ ಪೀಳಿಗೆ ನಾವು ಈ ಭೂಮಿಯನ್ನು ನಾವು ಉಳಿಸ್ಕೊಡ್ಬೇಕಾಗತ್ತೆ. ಜಾಸ್ತಿ ಏನಿಲ್ಲ, ಪ್ಲಾಸ್ಟಿಕ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಮ್ಮಿ ಬಳಸಲಿಕ್ಕೆ ಪ್ರಯತ್ನ ಮಾಡೋಣ. ಈ ಒಂದು ದಿನವನ್ನು ಇವರು ಇಷ್ಟು ಹುಡುಗರು ಚೆಂದಾಗಿ ಮಾಡ್ತಿದ್ದಾರೆ, ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಇವತ್ತಿಂದ ಎಷ್ಟು ಸಾಧ್ಯ ಆಗುತ್ತೆ ಲಿಮಿಟಲ್ಲಿ ಆದರೂ ನಾವು ಪ್ಲಾಸ್ಟಿಕನ್ನು ಯೂಸ್ ಮಾಡಿ ಎಲ್ಲರೂ ಹೊರಗಡೆ ಹೋದಾಗ ಒಂದು ಚಿಕ್ಕ ಒಂದು ಬ್ಯಾಗ್ ತೊಗೊಂಡು ಹೋಗ್ಬಿಟ್ರೆ ಎಷ್ಟೋ ನಾವು ನಮ್ಮ ಒತ್ತಡವನ್ನು ಪ್ಲಾಸ್ಟಿಕ್ ಉಪಯೋಗವನ್ನು ನಾವು ಕಮ್ಮಿ ಮಾಡ್ಬೋದು. ಅದೇ ರೀತಿ ನಾನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಸೂಪರ್ ಹೀರೋಸ್ ಎಷ್ಟು ಅವರು ಡಿಪಿಕ್ಷನಲ್ಲೇ ತೋರಿಸ್ತಿದ್ದಾರೆ ಎಷ್ಟು ಇದು ಇಂಪಾರ್ಟೆಂಟ್ ಡೇ ಇದೆ ಅನ್ನೋದು. ಧನ್ಯವಾದಗಳು.